Hi, hello, welcome back to my YouTube channel. So after long time, almost 2 months ಆದಮೇಲೆ ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ಇದು ಹೊಸ ವ್ಲಾಗ್ ಏನಲ್ಲ, ನನ್ನ ಮದುವೆಯ ಹಳದಿ ವ್ಲಾಗು. ಲಾಸ್ಟ್ ವ್ಲಾಗಲ್ಲಿ ನೋಡಿದಾಗೆ ಚಪ್ರಶಾಸ್ತ್ರದ್ದು ವ್ಲಾಗ್ ಹಾಕಿದ್ದೆ. ಅದಾದಮೇಲೆ ನನಗೆ ಎಡಿಟ್ ಮಾಡೋಕ್ಕಾಗಿರ್ಬೋದು, ವ್ಲಾಗ್ ಮಾಡೋಕ್ಕಾಗಿರ್ಬೋದು ಟೈಮ್ ಸಾಲಿಲ್ಲ. ಸೊ ಅದರಿಂದ ನಾನು ಏನೂ ವ್ಲಾಗ್ ಮಾಡಿ ಹಾಕಲಿಲ್ಲ. ಸೊ ಇದೊಂದು ವ್ಲಾಗ್ ಮಾತ್ರ ಎಡಿಟ್ ಮಾಡಿ ರೆಡಿ ಇಟ್ಟಿದ್ದೆ ಕ್ಲಿಪ್ಸ್ ಎಲ್ಲ. ಸೊ ಅದರಿಂದ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ನನ್ನ ಹಳದಿ ವ್ಲಾಗ್ ಆಗಿತ್ತು. ಸೊ ಇದು ನನ್ನ ಕಂಪ್ಲೀಟ್ ಗರ್ಲ್ಸ್ ಗ್ಯಾಂಗ್. ನನ್ನ ಹಳದಿ ದಿನ ಎಲ್ಲರೂ ಬಂದಿದ್ದರು, ನನ್ನ ಫ್ರೆಂಡ್ಸು, ಕಸಿನ್ಸು ಎಲ್ಲ. ಸೊ ನಾನು ನನ್ನ ಹಳದಿಗೆ ಈ ಥರ ಔಟ್ಫಿಟ್ನ ಡಿಸೈನ್ ಮಾಡ್ಕೊಂಡಿದ್ದೆ. ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೆಫ್ರೆನ್ಸ್ನ ನೋಡಿ ಅದಕ್ಕೆ ಮೆಟೀರಿಯಲ್ಸ್ನ ಶ್ರೀರಾಮ್ಪುರದಿಂದ ತೊಗೊಂಡು ಬಂದು ಸ್ಟಿಚ್ ಮಾಡಿಸಿದ್ದೆ ನಿಯರ್ ಒಬ್ಬರು ಟೈಲರಿಂದ. ಸೊ ಇವರೆಲ್ಲ ನನ್ನ ಬ್ರದರ್ಸ್ ಗ್ಯಾಂಗು. ಎಲ್ಲ ಎಲ್ಲೋ ಆಗಿದ್ದಾರೆ, ಎಲ್ಲೋ ಡಟ್ಟಿ ಫೆಲ್ಲೋ ಅನ್ನೋ ಥರ. ಸೊ ಮದುವೆದು ಕಂಪ್ಲೀಟ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಕಂಪ್ಲೀಟ್ ಅಲ್ಲ, ನನ್ನ ಮದುವೆದು ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಸೋ ಸಾರಿ. ಆ್ಯಂಡ್ ಮದುವೆ ನಾನು ಅಂದ್ಕೊಂಡಿದ್ದೆ ಒಂದು, ಸೊ ವ್ಲಾಗ್ ಮಾಡ್ಬೋದು, ಏನೋ ಒಂದು ಅಟ್ಲೀಸ್ಟ್ ಯಾರ ಕೈಲಾದರೂ ಕೊಟ್ಟು ಮಾಡಿಸೋಣ ಅಂತ. ಬಟ್ ಎಲ್ಲರೂ ಬ್ಯುಸಿ ಇದ್ದರು ಆ್ಯಂಡ್ ನನ್ನ ಫೋನ್ ಎಲ್ಲಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದರಿಂದ ಒಂದು ಟೆನ್ಷನಲ್ಲಿ ಯಾವುದೇ ಒಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿ ಏನೂ ಆಗಲಿಲ್ಲ. ಬಟ್ ಸ್ಟಿಲ್ ಕೆಲವೊಂದು ಮೂಮೆಂಟ್ಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಅದನ್ನು ನೋಡ್ಕೊಳ್ಳಿ. ದೆನ್ ಇದಾದಮೇಲೆ ಬೇರೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನನ್ನ ಹಳದಿ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ ಗೈಸ್. ನೋಡಿ, ಮದುವೆ ನಡೆಯೋದು ಬರೀ ಇಂಥ ಹೆಣ್ಮಕ್ಳಿಂದ ಅಲ್ಲ, ಇಂಥ ಗಂಡ್ಮಕ್ಳು ಗೊತ್ತಿದ್ದಾರೆ ನೋಡಿ, ಅಂಥ ಗಂಡ್ಮಕ್ಳಿದ್ದಾರೆ ಕೂಡ ನೋಡಿ ಗೈಸ್. ನಾವುಗಳು ಮೇನ್ ವರ್ಕ್ ಮಾಡೋದು, ಇವ್ರು ಮಸ್ತಾಗಿ ಎಂಜಾಯ್ ಮಾಡ್ತಾರೆ. ನಮ್ಮ ಕ್ಯಾಮ್ರಾಮೇನು ಸಾಕು ನಾನು ಪ್ಲ್ಯಾನ್ ಮಾಡಿದ ಥರನೇ ಈ ಒಂದು ಔಟ್ಫಿಟ್ ಕಂಪ್ಲೀಟಾಗಿ ಸೂಪರಾಗಿ ಬಂದಿತ್ತು. ಸೊ ಅದಕ್ಕೆ ತಕ್ಕನಾಗೆ ನಮ್ಮ ಮನೆಯ ನಿಯರ್ ಇರೋ ಪಾರ್ಕಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ. ಫೋಟೋಗ್ರಾಫರ್ ತುಂಬಾ ಸಪೋರ್ಟಿವ್ ಆಗಿದ್ದರು. ಸೊ ಅದಾದಮೇಲೆ ಮನೆ ಹತ್ರ ಶಾಸ್ತ್ರಗಳಿತ್ತು. ಸೊ ನಾನು ಫೋಟೋಶೂಟ್ ಮಾಡಿಸ್ಕೊಂಡು ಲೇಟ್ ಆಗ್ತಾಯಿತ್ತು, ಬಿಕಾಸ್ ಬೆಳಗ್ಗೆಯಿಂದ ಬಳೆಶಾಸ್ತ್ರ ಮಾಡ್ತಾಯಿದ್ರು. ಅದರಿಂದ ಫೋಟೋಗ್ರಾಫರ್ ಅಟ್ಲೀಸ್ಟ್ ಇದು ಫೋಟೋಶೂಟ್ ಆದರೂ ಮಾಡೋಣ ಅಂದ್ಬಿಟ್ಟು ಪಾರ್ಕ್ ಹೋಗಿದ್ವಿ. ಲೇಟ್ ಆಯಿತು ಅಂದ್ಬಿಟ್ಟು ಅಮ್ಮ ತುಂಬ ಬೈತಾಯಿದ್ರು. ಅದಾದಮೇಲೆ ಓಕೆ, ಜನ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅಂತ ಬಂದು ಶಾಸ್ತ್ರ ಶುರು ಮಾಡಿದ್ರು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 70% ಎಲ್ಲ ಎಲ್ಲೋ ಡ್ರೆಸ್ ಹಾಕ್ಕೊಂಡಿದ್ರು. ನನ್ನ ಕಸಿನ್ಸು, ಫ್ರೆಂಡ್ಸು ಆ್ಯಂಡ್ ಮನೆ ನಿಯರ್ ಇರೋ ಅಂಥ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಇದು ನಮ್ಮ ಅಕ್ಕ. ಸೊ ಅವಳೇ ಮೇಯ್ನು ನಮ್ಮ ಮನೆಗೆ ಅವತ್ತು. ಅದಾದಮೇಲೆ ಫಸ್ಟು ನಮ್ಮ ಅತ್ತೆನೇ ಶಾಸ್ತ್ರ ಮಾಡಬೇಕು, ಸೋದರತ್ತೆ. ಅದರಿಂದ ಇದು ನಮ್ಮ ಅತ್ತೆ. ಅವರು ನನಗೆ ಮೊದಲು ಹಳದಿ ಇಟ್ಟು ಶಾಸ್ತ್ರ ಶುರು ಮಾಡಿದ್ದು. ಬಾಕ ಈ ಕಡೆ ಬನ್ನಿ, ಈ ಕಡೆ ನಿಮ್ಮ ಅಮ್ಮನ ಅದಾದಮೇಲೆ ನನಗೆ ಹಳದಿ ಹಚ್ಚಿದ್ದು ನನ್ನ ಆಂಟಿ. ಸೊ ನನ್ನ ಆಂಟಿ ಅನ್ನೋಕ್ಕಿಂತ ಮೈ ಸೆಕೆಂಡ್ ಮಾಮ್ ಅಂತಲೇ ಹೇಳ್ಬೋದು. ಸೊ ನಮಗೆ ಅಮ್ಮಂದರು ಶಾಸ್ತ್ರ ಮಾಡೋ ಹಾಗಿಲ್ಲ, ಅದರಿಂದ ಇಲ್ಲಿ ನಮ್ಮ ಆಂಟಿನೇ ನನಗೆಲ್ಲ ಶಾಸ್ತ್ರ ಮಾಡಿದ್ದು. ಆಲ್ಮೋಸ್ಟ್ ನನಗೆ ನಮ್ಮ ಅಮ್ಮನ ಪ್ಲೇಸಲ್ಲೇ ನಿಂತ್ಕೊಂಡು ನನ್ನ ಮದುವೆ ಎಲ್ಲ ಶಾಸ್ತ್ರನೂ ನನಗೆ ಮಾಡಿದ್ದೆ ನಮ್ಮ ಆಂಟಿ. ಸೊ ಸ್ಟಾರ್ಟಿಂಗಿಂದ ನನ್ನ ಮದುವೆ ಸೆಟ್ ಆದಾಗಿಂದ ಮುಗಿದು ನನ್ನ ಮನೆ ಕಳಿಸೋವರೆಗೂ ಕೂಡ ನನ್ನ ಜೊತೆ ಇದ್ದಿದ್ದೆ ನನ್ನ ಆಂಟಿ. ಸೊ ಅವರು ನನಗೆ ಅರ್ಶಿನ ಫುಲ್ಲು ಕಂಪ್ಲೀಟಾಗಿ ಆಂಟಿನೇ ನನಗೆ ಮೈ ತುಂಬ ಅರ್ಶಿನ ಹಚ್ಚಿ ಎಲ್ಲ ಶಾಸ್ತ್ರನ ಮಾಡಿದ್ರು. ಸೊ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಮೂಮೆಂಟ್ ಆಗಿತ್ತು ನನಗೆ ನಮ್ಮ ಆಂಟಿ ಹಚ್ಚೋದು. ಬಿಕಾಸ್ ನಮ್ಮಮ್ಮ ಆ್ಯಂಡ್ ನಮ್ಮ ಆಂಟಿ ಇಬ್ಬರಲ್ಲಿ ನನಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ಅದರಿಂದ ನನ್ನ ಅವ್ರ ಮಗಳ ಥರನೇ ನೋಡ್ತಾರೆ. ಸೊ ಅದರಿಂದ ತುಂಬ ಪ್ರೀತಿಯಿಂದ ಅವರು ಕೂಡ ಹಳದಿ ಎಲ್ಲ ಹಚ್ಚಿದ್ರು. ಅದಾದಮೇಲೆ ತುಂಬ ಜನ ವೆಯ್ಟಿಂಗಲ್ಲಿದ್ದರು. ಹಳದಿ ಫಂಕ್ಷನ್ ನಾನು ಅಂದ್ಕೊಂಡೆ 1 ಅವರಲ್ಲಿ ಮುಗಿಯುತ್ತೆ ಅಂತ, ಬಟ್ ಇಟ್ ಟುಕ್ ಆಲ್ಮೋಸ್ಟ್ 4 ಅವರ್ಸ್ ತೊಗೊಂತು.
ಮಿಸ್ ಆಗಿಬಿಡ್ತು. ಸೊ ಆ ಮಧ್ಯದಲ್ಲಿ ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ನನ್ನ ತಂಗಿರೆಲ್ಲ ಅವರು ವ್ಲಾಗ್ ಅಟ್ಲೀಸ್ಟ್ ಒಂದು ಕೆಲವೊಂದು ವೀಡಿಯೋ ಮಾಡೋಣ ಅಂತ ತೆಗೆದು ಕೂಡ ನನಗೆ ಅದು ವೀಡಿಯೋ ಮಾಡೋದು ನೋಡಿದ್ರೆ ಅಷ್ಟು ಸ್ಟ್ರೆಸ್ ಆಗಿಬಿಟ್ಟಿತ್ತು ಅದರಿಂದ. ಬಟ್ ಟಿಲ್ ಈ ಒಂದು ಹಳದಿ ಫಂಕ್ಷನ್ವರೆಗೂ ಕೂಡ ಹಳದಿ ಆ್ಯಂಡ್ ಮೆಹಂದಿ ಫಂಕ್ಷನ್ ಆಯಿತು. ಇವತ್ತಿನ ದಿನ ನೈಟ್ ಮೆಹಂದಿ ಫಂಕ್ಷನ್ ಇತ್ತು. ಸೊ ಅಲ್ಲಿವರೆಗೂ ನನಗೆ ವ್ಲಾಗ್ಸ್ದೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಅದಾದಮೇಲೆ ನನಗೆ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಬಟ್ ಏನಂದರೆ ಎಲ್ಲನೂ ನಾವು ಅಂದ್ಕೊಂಡಂಗೆ ಅರೇಂಜ್ಮೆಂಟ್ ಆಗಲ್ಲ ಅಲ್ವಾ. ಸೊ ಏನೋ ಒಂದು ಕಮ್ಮಿ ಆಗುತ್ತೆ. ಸೊ ಅದರಿಂದ ಓಕೆ. ಬಟ್ ಯಾವುದ್ರಲ್ಲೂ ನನಗೆ ಕಮ್ಮಿ ಅಂತ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಮನೆಯವರು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಎಲ್ಲರೂ. ಸೊ ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ನಮ್ಮ ಮನೆ ರೋಡಲ್ಲಿರೋ ನಮ್ಮಮ್ಮನ ಫ್ರೆಂಡ್ಸು ಸಿಕ್ಕಾಪಟ್ಟೆ ಜನ, ಆಲ್ಮೋಸ್ಟ್ 30 ಮೆಂಬರ್ಸ್ವರೆಗೂ ನನಗೆ ಹಳದಿ ಹಚ್ಚಿ ಅವತ್ತು ಆಶೀರ್ವಾದ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ನಾನು ಹುಟ್ಟಿ ಬೆಳೆದಿದ್ದಂಥ ಏರಿಯಾ, ಇಷ್ಟು ವರ್ಷ ಇದ್ದಿದ್ದ ಜನ ಬಂದು ಅವರೆಲ್ಲ ಅಷ್ಟು ಪ್ರೀತಿಯಿಂದ ಅವತ್ತು ಫಂಕ್ಷನ್ನ ಚೆನ್ನಾಗಿ ಮಾಡಿಕೊಟ್ರು. ಸೊ ಅವತ್ತು ಆಲ್ಮೋಸ್ಟ್ 5 o'clock ಆಗೋಗಿತ್ತು ನಮ್ಮದು ಹಳದಿ ಫಂಕ್ಷನ್ ಮುಗಿಯೋದಕ್ಕೆ. ಬಟ್ ಯಾವುದ್ರಲ್ಲೇ ಕಾಂಪ್ರಮೈಸ್ ಆದರೂ ನಾನು ಒಂದ್ರಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಿರಲಿಲ್ಲ. ಅದು ನನ್ನ ಔಟ್ಫಿಟ್ಸು. ಬಿಕಾಸ್ ನಾನು ಇದೇ ಥರ ಔಟ್ಫಿಟ್ ಈ ಶಾಸ್ತ್ರಗಳಿಗೆ ಇದೇ ಥರ ಇರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಆಸೆ. ಸೊ ಅದೇ ಪ್ರಕಾರ ಹಳದಿಗೆ, ಬಳೆ ಶಾಸ್ತ್ರಕ್ಕಾಗಿರ್ಬೋದು, ರಿಸೆಪ್ಷನ್ನು, ಮದುವೆ ಎಲ್ಲದಕ್ಕೂ ಅಷ್ಟೇ ಯಾವ ಥರ ಬೇಕೋ ಅದೇ ಥರನೇ ನಾನು ಔಟ್ಫಿಟ್ನ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮೇಕಪ್ಪು ಕೂಡ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಕೊಟ್ಟಿದ್ದರು ಜ್ಯೋತಿ ಅಕ್ಕ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ, ಜ್ಯೋತಿ ಮೇಕ್ ಓವರ್ ಅಂತ ಇದೆ. ಸೊ ಅವರು ನನಗೆ ಮದುವೆಯಲ್ಲಿ ಮೇಕಪ್ ಮಾಡಿದರು. ಆ್ಯಂಡ್ ಇಲ್ಲಿ ಮನೇಲಿ ಬಳೆ ಶಾಸ್ತ್ರ, ಹಳದಿ ಶಾಸ್ತ್ರಕ್ಕೆಲ್ಲ ನಮ್ಮಮ್ಮ ಫ್ರೆಂಡೇ ಒಬ್ಬರು ರಾಧಿಕಾ ಅಂತ, ಅವ್ರು ನನಗೆ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದು. ಸೊ ಇಬ್ಬರು ಅಷ್ಟೇ ನನಗೆ ತುಂಬ ಚೆನ್ನಾಗಿ ಮಾಡಿದರು ಮೇಕಪ್ಪು. ಸೊ ಅದೊಂದರಲ್ಲಿ ನನಗೆ ಯಾವುದು ಕಮ್ಮಿ ಆಗಲಿಲ್ಲ. ಸ್ಟ್ರೆಸ್ಸು ಮತ್ತು ಆ ಟೆನ್ಷನ್ ಬಿಟ್ಟರೆ ಬೇರೆ ಇನ್ಯಾವುದು ನನಗೆ ಅಷ್ಟು ಅನಿಸ್ಲಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯದಂತೆ ಅನ್ನೋ ಥರ ನಾವೇ ಅಂದ್ಕೊಳ್ಳೋದೊಂದು, ಬಟ್ ಅದಾಗೋದೇ ಒಂದು. ಏನೋ ಚಿಕ್ಕ ಪುಟ್ಟದಾಗಿ ಮಾಡೋಣ ಅಂತ ಅಂದ್ಕೊತೀವಿ. ಸೊ ಆದರೆ ಅದು ದೇವ್ರಿಚ್ಛೆ ಹೇಗಾಗಬೇಕೋ ಅದು ಹಾಗೇ ಆಗುತ್ತೆ. ನಮ್ಮ ಮನೇಲೂ ಅಷ್ಟೇ ನನ್ನ ಮದುವೆ ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆದರೆ ಅದೇನೋ ಎಂಡ್ ಮೂಮೆಂಟಲ್ಲಿ ಚೆನ್ನಾಗೇ ಆಗಿಬಿಡ್ತು. ಸೊ ಇದಾದಮೇಲೂ ಕೂಡ ಹಳದಿ ಅಂದರೆ ಅರ್ಶಿನ ಹಚ್ಚೋ ಶಾಸ್ತ್ರ ಮುಗಿದ್ಮೇಲೆ ಫೋಟೋಗ್ರಾಫರ್ ಕೂಡ ಫೋಟೋಶೂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಅವರೊಂದು ಸಿಕ್ಕಾಪಟ್ಟೆ ಐಡಿಯಾಸ್ ಎಲ್ಲ ಹಾಕಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದಾದಮೇಲೆ ವ್ಲಾಗಲ್ಲಿದೆ ನೋಡಿ. ಸೊ ನೀರೆಲ್ಲ ಹಳದಿ ನೀರು ಹಾಕಿ ಸೊ ತುಂಬಾ ಮಜಾ ಮಾಡಿದ್ರು ಅವತ್ತು ನನ್ನ ಕಸಿನ್ಸು, ನನ್ನ ಸಿಸ್ಟರ್ಸ್ ಎಲ್ಲ. ಇದು ನನ್ನ ತಂಗಿ ನನಗೆ ಹಳದಿ ಹಚ್ತಾ ಇರೋದು. ಸೊ ನನ್ನ ತಂಗಿ, ನನ್ನ ತಮ್ಮ, ನನ್ನ ಕಸಿನ್ಸ್ ಎಲ್ಲರೂ ಹಳದಿ ಹಚ್ಚಿ ಅವತ್ತು ಆಲ್ಮೋಸ್ಟ್ ಅರ್ಶಿನದ ನೀರಲ್ಲಿ ಆಟ ಆಡಿ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಇಲ್ಲಿ ಯಾಕೆ ಈ ಥರ ನನ್ನ ಮುಖದ ಹತ್ರ ಎಲ್ಲ ಹಿಂಗೆ ಸೇರ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಏನೂ ಅಲ್ಲ, ನಾರ್ಮಲ್ ಎಲ್ಲ ಹಳದಿಲು ಯಾವ ರೀತಿ ಫೋಟೋ ತೊಗೋತಾರಲ್ಲ ಅದೇ ರೀತಿ ಅದನ್ನ ತೊಗೊಳ್ಳೋದಕ್ಕೆ ಅಂತ ಇಲ್ಲಿ ನನ್ನ ಫೇಸ್ಗೆ ಕ್ಲೀನಾಗಿ ಹಳದಿ ಮೆಂತುತ್ತಾ ಇದ್ದಾರೆ. ಎಲ್ಲರೂ ಕೈಗೆ ಅರ್ಶಿನ ಮಾಡ್ಕೊತಿದ್ದಾರೆ. ಸೊ ಆ ಫೋಟೋಸ್ಗೋಸ್ಕರ ನಮ್ಮ ಆಂಟಿ ಕೂಡ ನೋಡಿ ನನಗೆ ಎಷ್ಟು ಕೇರ್ಫುಲ್ಲಾಗಿ ಕುಂಕುಮ ಎಲ್ಲ ದೊಡ್ಡದಾಗಿದ್ದನ್ನೆಲ್ಲ ಸರಿ ಮಾಡಿ ಅವರು ಫೋಟೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬಿಸಿ ನೀರು ಮಾಡ್ಬೇಕಾಗಿತ್ತು. ಮಗ ಬಾಪ ಈ ಕಡೆ ಮಗ ಎವಡೆ ಕೊಡ್ತೀಯಲ್ಲ
ನನ್ನ ತಂಗಿರಿಗೂ ನನ್ನ ಫ್ರೆಂಡ್ಸ್ಗೂ ನನ್ನ ಮೇಲೆ ಏನು ಕೋಪ ಇತ್ತೋ ಎಲ್ಲ ನೋಡಿ ಇಲ್ಲಿ ತೀರಿಸ್ಕೊಂಬಿಟ್ಟಿದ್ದಾರೆ. ನಮ್ಮ ಅಕ್ಕನಿಗೂ ಅಷ್ಟೇ. ಫೋಟೋಗ್ರಾಫರ್ ನೀರು ಹಾಕು ಅನ್ನೋದೇ ತಡ ಮುಖಕ್ಕೆ ಎರ್ಚಿ ಹಾಕಿ ನನಗೆ ಕಣ್ಣೆಲ್ಲ ಉರಿ ಬರೆಸ್ಬಿಟ್ಟಿದ್ರು. ಆ ಗಾಗಲ್ಸ್ ಕೂಡ ಎಗ್ರೋಗೋ ರೇಂಜಿಗೆ ನೀರು ಹಾಕ್ತಾಯಿದ್ರು ಅವರು. ಅಷ್ಟು ಜೋಶಲ್ಲಿ ಬಂದುಬಿಟ್ಟಿದ್ರು. ಸೊ ಫೈನಲಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಫುಲ್ಲು ಆಂಟಿ ಬ್ಲಾಗರ್ ಈಗ. ನನಗೆ ಇದ್ರಲ್ಲಿ ಒಂದೇ ಬೇಜಾರೇನಪ್ಪ ಆಗಿದ್ದು ಅಂದರೆ ನನಗೆ ಈ ಡ್ರೆಸ್ನ ತುಂಬ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಇದನ್ನು ಡ್ರೈ ಕ್ಲೀನ್ ಮಾಡಿಸಿದ್ರೆ ಕಂಪ್ಲೀಟ್ ಆ ಹಳದಿ ಹೋಗುತ್ತೆ ಅಂದ್ಕೊಂಡೆ. ಬಟ್ ಪ್ಲ್ಯಾನ್ ಫ್ಲಾಪ್ ಆಯಿತು. ಇದು ಒಂಚೂರು ಕೂಡ ಹಳದಿ ಹೋಗಲ್ಲ ಅಂತ ಗೊತ್ತಾಯಿತು. ಬಿಕಾಸ್ ಇದು ಪ್ಯೂರ್ ವೈಟ್ ಕಲರ್ ಆಗಿದ್ದರಿಂದ. ಸೊ ಇದನ್ನು ನೆಕ್ಸ್ಟು ಡೈಯಿಂಗೇ ಮಾಡಿಸ್ಬೇಕು. ಅಂದರೆ ಇದನ್ನು ಕಂಪ್ಲೀಟಾಗಿ ಬೇರೆ ಕಲರ್ಗೆ ಟರ್ನ್ ಮಾಡಬೇಕು. ಸೊ ಅದನ್ನು ಮಾಡಿಸಿದಾಗ ನಾನು ಅದರದ್ದೊಂದು ವಿಡಿಯೋ ಹಾಕ್ತೀನಿ. ಸೊ ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಡೈಯಿಂಗ್ ಮಾಡಿಸೋದು. ಸೊ ಹೋಪ್ ಫಾರ್ ದ ಬೆಸ್ಟ್. ಅಕ್ಕ ಅವರು ಎರ್ಚಿ 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಕೊಂಡು ನೀವು ಎರ್ಚಿ ಅಷ್ಟೇ. ಸೊ ಇಲ್ಲಿಗೆ ನನ್ನ ಮದುವೆ ರಿಲೇಟೆಡ್ ವ್ಲಾಗ್ಸ್ ಇಲ್ಲಿಗೆ ಮುಗಿಯುತ್ತೆ. ಇದಾದಮೇಲೆ ನನಗೆ ಯಾವುದೂ ವ್ಲಾಗ್ಸ್ ಇಲ್ಲ ಮದುವೆ ರಿಲೇಟೆಡ್ ಹಾಕೋದಕ್ಕೆ. ಆ್ಯಂಡ್ ಲಾಸ್ಟಲ್ಲಿ ನನ್ನ ತಮ್ಮನ ಫ್ರೆಂಡ್ಸು ನನ್ನ ತಮ್ಮ ಎಲ್ಲ ಸೇರಿ ಅವರು ಕೂಡ ನೀರಾಡಿದ್ರು. ಆ್ಯಂಡ್ ಈ ಒಂದು ಮದುವೆ ನಂದು ಏನಾಯ್ತಲ್ಲ ಇದರಲ್ಲಿ ಬಿಗ್ ಸಪೋರ್ಟಾಗಿ ನಿಂತಿದ್ದು ಅಂದರೆ ನನ್ನ ತಮ್ಮನ ಫ್ರೆಂಡ್ಸು ಮತ್ತು ನನ್ನ ತಮ್ಮಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಬಿಕಾಸ್ ನಮ್ಮಮ್ಮ ನನ್ನ ತಮ್ಮ ಇಬ್ಬರೇ ಆಗಿದ್ದರೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆಲ್ವೇಸ್ ಅಕ್ಕ ಲವ್ಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಟೈಮ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.